ನಾವು ಮಾಡ್ತಾ ಇದ್ದೀವಿ ಇವತ್ತು ಕಾಯಿ ಟೊಮ್ಯಾಟೊ ಚಟ್ನಿ. ಅದಕ್ಕೋಸ್ಕರ ನಾವು ಟೊಮ್ಯಾಟೊನ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೈಡಿಗೆ ಇಡಬೇಕು. ಬೇಕಾಗುವ ಸಾಮಗ್ರಿ: ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಹುಣಸಿನ ಹಣ್ಣು ಮತ್ತೆ ಕಡಲೆ ಬೀಜ ಮತ್ತೆ ಟೊಮ್ಯಾಟೊ. ಫಸ್ಟು ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಒಂದು ಹಂಚಲ್ಲಿ ಹಾಕಿ ಹುರ್ಕೊಂಡು ಇಡಬೇಕು. ಅದಾದ್ಮೇಲೆ ಪ್ಲೇಟಿಗೆ ಸೈಡಲ್ಲಿ ತೆಗ್ದು ಇಟ್ಕೋಬೇಕು. ಅದೇ ಹಂಚಲ್ಲಿ ತಿರ್ಗಾ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಎಲ್ಲ ಹಾಕಿ ಕರಿಬೇವೆಲ್ಲ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನೆಲ್ಲ ನಾವು ಹುರಿದಿರೋ ಕಡಲೆ ಬೀಜಗೆ ಸೇರಿಸಿ ಒಂದೇ ಸತಿ ಪೌಡರ್ ಮಾಡ್ಕೊಂಡು ಇಡಬೇಕು. ಇದಕ್ಕೆ ಒಂದನಿನೂ ನೀರು ಸೇರಿಸಬಾರ್ದು. ಮತ್ತೆ ತಿರ್ಗಾ ಅದೇ ಹಂಚಲ್ಲಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತ ಟೊಮ್ಯಾಟೊ ಎಲ್ಲ ಹಾಕಿ ಫ್ರೈ ಮಾಡಬೇಕು. ಟೊಮೆಟೊ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಫ್ರೈ ಮಾಡಬೇಕು. ಇದನ್ನ 3 ರಿಂದ 4 ದಿವಸ ಇಟ್ಕೊಂಡು ತಿನ್ನೋಗೋಸ್ಕರ ಒಂದ್ ಹನಿ ನೀರ್ನು ಸಹ ಸೇರಿಸ್ದೇನೆ ಚೆನ್ನಾಗಿ ಸ್ಮೂತ್ ಆಗೋ ತನಕ ಟೊಮ್ಯಾಟೊನ ಹುರ್ಕೋಬೇಕು. ಇವಾಗ ಹುರಿದಿಟ್ಟಿರುವಂತ ಕಡಲೆ ಬೀಜ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ ಎಲ್ಲ ಹಾಕಿ ಮಿಕ್ಸಿ ಮಾಡಬೇಕು. ಹುರಿದಿಟ್ಟಿರುವಂತ ಟೊಮ್ಯಾಟೊಗೆ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕಿ ಒಳ್ಕಲ್ಲಿಗೆ ಸೇರಿಸಬೇಕು. ಅದು ಪೇಸ್ಟ್ ಆಗೋ ಸೇರಿಸಬೇಕು. ಆಮೇಲೆ ಇದನ್ನ ಚೆನ್ನಾಗಿ ಮತ್ತೊಂದ್ಸತಿ ರುಬ್ಬಬೇಕು. ಆದ್ಮೇಲೆ ಒಣ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು. ಈ ಪಲ್ಯನ ಅನ್ನ, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ ತಿನ್ಬೋದು. 3 ದಿನವರೆಗೂ ಇಟ್ಕೊಂಡು ತಿನ್ಬೋದು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ.